ನಾರಿ ಶಕ್ತಿ ವಂದನಾ ಮಹಿಳಾ ಮೀಸಲಾತಿಯನ್ನ ಕಾಂಗ್ರೆಸ್ ಪಕ್ಷ ವಿರೋಧಿಸಿರುವ ಕಾರಣ ಶಿಡ್ಲಘಟ್ಟ ಬಿಜೆಪಿ ವತಿಯಿಂದ ಇಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಶಿಡ್ಲಘಟ್ಟ ನಗರದ ಬಿಜೆಪಿ ಕಚೇರಿಯಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ಸಾಗಿ ಬಂದು ನಗರದ ಬಸ್ ನಿಲ್ದಾಣದ ಬಳಿ ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ ಪ್ರತಿಕೃತಿ ದಹಿಸಲು ಮುಂದಾದ ಬಿಜೆಪಿ ಮುಖಂಡರನ್ನ ಪೊಲೀಸರು ತಡೆದು ಪ್ರತಿಕೃತಿ ದಹಿಸಲು ಅವಕಾಶ ನೀಡದೆ ಹೊತ್ತೊಯ್ದರು. ಈ ವೇಳೆ ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿದರು. ಈ ವೇಳೆ ಪೊಲೀಸರು ಹಾಗೂ ಬಿಜೆಪಿ ಮುಖಂಡರ ನಡುವೆ ಮಾತಿನ ಚಕಮಕಿ ನಡೆಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಲಕ್ಷ್ಮೀ ಅಶ್ವಿನ್ ಗೌಡ ಸರ್ಕಾರದ ವಿರುದ್ಧ ಕಿಡಿಕಾಡಿದರು. ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ಅನ್ಯಾಯ ಮಾಡಿದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಾರಿ ಶಕ್ತಿ ಏನು ಎಂಬುದನ್ನು ತಿಳಿಸಬೇಕು ಎಂದರು. ಅನ್ಯಾಯವನ್ನ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರೋದು ಮಹಿಳಾ ಮೀಸಲಾತಿ ಬಿಲ್ಗಷ್ಟೇ ವಿರೋಧ ಅಲ್ಲ, ಈ ದೇಶದ ನಾರಿ ಶಕ್ತಿಗೆ, ಈ ದೇಶದ ನಾರಿ ಶಕ್ತಿಯ ಗೌರವಕ್ಕೆ, ಈ ದೇಶದ ನಾರಿ ಶಕ್ತಿಯ ಸುರಕ್ಷತೆಗೆ ಧಕ್ಕೆಯನ್ನು ತೆಗೆದಿದ್ದಾರೆ. ಅಂತಹ ಸರ್ಕಾರದ ಒಂದು ಗೋಮುಖವಾಗಿ ಮುಖವನ್ನ ನಾವು ಪಟ ಬಯಲು ಮಾಡುವಂತಹ ಒಂದು ನಿರ್ಧಾರ ಇದು. ಈ ಪ್ರತಿಭಟನೆಯ ಮುಖಾಂತರ ಅವರಿಗೆ ಧಿಕ್ಕಾರವನ್ನ ಹೇಳ್ತಾ, ಈ ನಾರಿ ಶಕ್ತಿ ವಂದನೆ ಮಹಿಳಾ ಮೀಸಲಾತಿ ಬಿಲ್ ಜಾರಿ ಬರಲೇಬೇಕು. ಯಾಕಂತಂದ್ರೆ ಮಹಿಳೆಯರಿಗೆ ಅಧಿಕಾರ ಸಿಗೋದು ರಾಜಕೀಯವಾಗಿ ಯಾರ್ದೋ ಒಂದು ಭಿಕ್ಷೆ ಅಲ್ಲ, ಸಂವಿಧಾನಾತ್ಮಕವಾಗಿ ನಾವು ಪಡೆದುಕೊಂಡಂತಹ ಹಕ್ಕು ಅಂತ ಈ ಹಂತದಲ್ಲಿ ಹೇಳ್ತಾ, ನಾವು ಮಹಿಳೆಯರು ಬರೀ ಮತಭಾಗ್ಯಗಳಲ್ಲ, ಫಲಾನುಭವಿಗಳಲ್ಲ, ಯಾವುದೋ ಒಂದು ಸಾಮಾಜಿಕ ಆರ್ಥಿಕವಾಗಿ ಯಾವುದೋ ಒಂದು ಕಾರ್ಯಕ್ರಮದ ಫಲಾನುಭವಿಗಳು ಅಥವಾ ಓಟ್ ಎಲೆಕ್ಷನ್ ಟೈಮ್ ಅಲ್ಲಿ ಮತ ಹಾಕೋ ಯಂತ್ರಗಳಲ್ಲ, ಮತಬ್ಯಾಂಕ್ಗಳಲ್ಲ. ನಮಗೂ ಕೂಡ ಶಕ್ತಿ ಇದೆ. ವಿಕಸಿತ ಭಾರತಕ್ಕೆ, ರಾಷ್ಟ್ರ ಹಿತಕ್ಕೆ, ರಾಷ್ಟ್ರ ರಥಕ್ಕೆ ಮಹಿಳಾ ಶಕ್ತಿಯು ಕೂಡ ಟೊಂಕಕಟ್ಟಿ ನಿಲ್ಲಬಹುದು, ಅಡಿಪಾಯವಾಗಿ ನಿಲ್ಲಬಹುದು ಅನ್ನೋದನ್ನ ನಾವು ತೋರಿಸ್ಕೊಡ್ತೀವಿ. ನರೇಂದ್ರ ಮೋದಿಜಿಯವರು ಒಂದು ಎಲ್ಲಾ ಪ್ರಧಾನಿಗಳಿಗೂ ಇತ್ತು ಮಹಿಳಾ ಮೀಸಲಾತಿ ಬಿಲ್ ತರಬೇಕು ಅಂದ್ರೆ, ಆದ್ರೆ ಒಂದು ಹಿತಾಸಕ್ತಿ ಬೇಕಲ್ಲ, ಒಂದು ಆತ್ಮನಿರ್ಭರತೆ ಬೇಕಲ್ಲ, ತರಬಹುದಾ